ಕಳೆದ 10 ವರ್ಷಗಳ ಮೇಲ್ಪಟ್ಟ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ವಿ. ಮನವಿಯನ್ನು ಕೊಟ್ಟಿದ್ರು ಕೂಡ ನಮ್ಮ ಮನವಿಯನ್ನು ಪುರಸ್ಕರಿಸದೆ, ಅದಕ್ಕೆ ನಿಯಮಾವಳಿಬದ್ಧವಾಗಿ ನಡೆಯದೆ, ವರ್ಗಾವಣೆ ನಿಯಮವನ್ನು ಪಾಲನೆ ಮಾಡದೇನೆ ನಮ್ಮನ್ನು ಈ ಒಂದು ಹೋರಾಟಕ್ಕೆ ಇಳಿಸಿದ್ದಾರೆ. ಕಾರಣ ಅವರ ಬೇಜವಾಬ್ದಾರಿತನ ಇರ್ಬೋದು, ಆಡಳಿತ ಅವರ ನಿರ್ಲಕ್ಷ್ಯವೇ ಅಂತ ಕಾರಣ ಅಂತ ಹೇಳ್ಬೋದು. ನಾವೀಗ ಇಲ್ಲಿ ಕುಳಿತಿದ್ದೇವೆ ಅಂತಂದರೆ, ಇವತ್ತು ನಮಗೇನು ಗಾಂಧಿ ಮಾರ್ಗದ ಮತ್ತು ಅಂಬೇಡ್ಕರ್ ಜಿಯವರ ನೀತಿ ಪಾಠ ಏನಿದೆ ಆ ಒಂದು ಅಡಿಯಲ್ಲಿ ನಾವು ಇವತ್ತು ಹೋರಾಟಕ್ಕೆ ಕುಳಿತಿದ್ದೇವೆ. ಮನವಿ ಕೊಟ್ಟಿದ್ರು ಕೂಡ ಮಾನ್ಯ ಸಚಿವರು ಕೊಟ್ಟಿದ್ದೇವೆ, ಜಿಲ್ಲಾಡಳಿತ ಕೊಟ್ಟಿದ್ದೇವೆ, ಎಲ್ಲರಿಗೂ ಮನವಿ ಕೊಟ್ಟಿದ್ರು ಕೂಡ ಇವನ್ ಒಂದು ಹಿಂಬರವರು ಕೊಡಬೇಕಿತ್ತು, ಇನ್ನೂ ಕೂಡ ಅದ್ರ ಕೊಡಲಿಲ್ಲ. ಆದ್ದರಿಂದ ನಾವು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಪ್ರತಿಭಟನೆ ನಂಬಿಕೊಂಡಿದ್ದೇವೆ. ಅವ್ರ ಬೇಡಿಕೆ ಈಡೇರೋವರೆಗೆ ನಮ್ಮ ಹೋರಾಟ ಇಲ್ಲಿ ತನಕ ನಡೀತಾ ಇರ್ತದೆ. ಕಳೆದ ಸುಮಾರು ವರ್ಷಗಳಿಂದ ಭಟ್ಕಳ ತಾಲೂಕಾ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ವರ್ಗಾವಣೆ ನಿಯಮ ಅಂತ ಒಂದಿರುತ್ತದೆ. ಕೆಲವು ವರ್ಗದ ಅಧಿಕಾರಿಗಳು ಇಂತಿಷ್ಟು ವರ್ಷ ಒಂದೇ ಜಾಗದಲ್ಲಿ ಕಾರ್ಯನಿರ್ವಹಿಸಬಾರದು, ಅವ್ರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ಸರ್ಕಾರಿ ನೌಕರರ ವರ್ಗಾವಣೆ ನಿಯಮ ಅಂತ ಒಂದಿದೆ. ಅದನ್ನು ಅವರು ಪಾಲಿಸದೇ ಇದ್ದಾಗ ಅಧಿಕಾರಿಗಳು ನಮ್ಮ ಸಂಘಟನೆ ವತಿಯಿಂದ ಭಟ್ಕಳ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಸಮಿತಿಯವರು ಅವ್ರನ್ನ ಎಚ್ಚರಿಸಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ದಯವಿಟ್ಟು ತಾವು ಕಾನೂನನ್ನು ಪಾಲನೆ ಮಾಡಿ ಅಂತ ಅವ್ರಿಗೆ ಮನವಿ ಕೂಡ ಮಾಡಿದ್ದಾರೆ. ಆದರೆ ನಮ್ಮ ಮನವಿಗಳು ಇವತ್ತು ಯಾವ ಲೆಕ್ಕಕ್ಕೂ ಇಲ್ಲದಂತೆ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. ಸ್ವಾಮಿ, ಅಧಿಕಾರಿಗಳೇ ಒಂದು ನಿಮಿಷ ಗಮನ ಇಟ್ಟು ಕೇಳಿ. ನಾವಿಲ್ಲಿ ಯಾರೂ ಕೂಡ ದುಡ್ಡಿಗಾಗಿ ಬಂದು ಕುಂತವರಲ್ಲ. ಆ ಥರದ ವರ್ಗಾವಣೆ ಮಾಡಿಸೋದ್ರಿಂದ ನಮ್ಗೆ ಯಾರೋ ದುಡ್ಡು ಕೊಡ್ತೀನಿ ಅಂತ ಹೇಳಿ ಕೂಡಿಸಿಲ್ಲ. ನಾವು ಸ್ವಇಚ್ಛೆಯಿಂದ ಸಂವಿಧಾನವನ್ನು ಕಾಪಾಡಬೇಕು, ಕಾನೂನು ಪಾಲನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಡೀತಾ ಇದೆ. ಹೋರಾಟ ಇವತ್ತಿಂದಲ್ಲ. ಈ ಥರದ ನಮ್ಮ ಮನವಿಗಳಿಗೆ ತಾವು ಸ್ಪಂದಿಸದೆ ಹೋದಾಗ ಈ ರೀತಿ ನಾವು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ. ಇದಕ್ಕೆ ತಾವೇ ಅವಕಾಶ ಕೊಟ್ಟಿದ್ದೀರಿ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ. ಇವತ್ತು ಪ್ರತಿಭಟನೆ ಪ್ರಾರಂಭ ಆಗಿದೆ. ಇದು ಯಾವ ಹಂತಕ್ಕಂತಂದ್ರೆ, ಎಲ್ಲಿವರೆಗೂ ತಾವು ಇಲ್ಲಿವರೆಗೂ ಆಗಮಿಸಿ ಅದಕ್ಕೊಂದು ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕೂಡ ಅಹೋರಾತ್ರಿ ಧರಣಿ ನಾವು ಮಾಡ್ತೀವಿ.